ಸರ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಎಷ್ಟು ಸ್ಟಾಕ್ಗಳು ಇರಬೇಕು ನಮ್ಮ ಮೇಡಮ್ ಪೋರ್ಟ್ಫೋಲಿಯೋದಲ್ಲಿ? ಲೇಟ್ ಆಗಿ ಜಾಯ್ನ್ ಆದ್ರು ಎಕ್ಸ್ಪ್ಲೇನ್ ಮಾಡಿದೆ 1 ಲ್ಯಾಕ್ಗೆ 10,000 ಆರ್ 20,000 ಪರ್ ಸ್ಟಾಕ್ ಕಾಣಿಸ್ತಾ ಇದೆಯಲ್ಲ ಮೇಡಮ್. ರಿಸ್ಕ್ ಮ್ಯಾನೇಜ್ಮೆಂಟ್ ಈ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸರ್ ಕಾಣಿಸ್ತಾ ಇದೆ. ಓಕೆ ಇರ್ಲಿ ಪರವಾಗಿಲ್ಲ. 1 ಲ್ಯಾಕ್ ಇದ್ರೆ ನಿಮ್ಮ ಹತ್ರ 10 or 20,000 ಪರ್ ಸ್ಟಾಕ್ 20 ಅನ್ಕೊಳ್ಳಿ. ಒಂದ್ ಸ್ಟಾಕ್ 20 ಅಂದ್ರೆ 5 ಸ್ಟಾಕ್ ಮೇಂಟೈನ್ ಮಾಡಬಹುದು 1 ಲ್ಯಾಕ್ ಅಲ್ಲಿ. ಸರ್ ನಾನ್ ಕೇಳ್ತಾ ಇರೋದು ಅಂದ್ರೆ ಎಷ್ಟು ಸ್ಟಾಕ್ಗಳು ಇರಬೇಕು ನಮ್ಮ ಹತ್ರ ಅಂತ ಕೇಳ್ತಾ ಇರೋದು. 1 ಲ್ಯಾಕ್ ಅಲ್ಲಿ 20,000 ಅಂದ್ರೆ 5 ಸ್ಟಾಕ್ ಬರುತ್ತೆ. ಅಲ್ಲ ಸರ್, ನಾನ್ ಏನ್ ಹೇಳ್ತಾ ಇರೋದು ಅಂದ್ರೆ ಇವಾಗ ಬೇರೆ ಬೇರೆ ಕಂಪ್ನಿಗಳದ್ದು ಡಿಫ್ರೆಂಟ್ ಬೇರೆ ಬೇರೆ ಸೆಕ್ಟರ್ಗಳು ಇರ್ತಾವಲ್ವಾ? ಸೊ ಬೇರೆ ಎಷ್ಟು ಇರಬೇಕು ಮಿನಿಮಮ್ ನಮ್ಮ ಹತ್ರ ಎಷ್ಟು ಇರಬೇಕು? 10 ಇರ್ಬೇಕಾ 20 ಇರ್ಬೇಕಾ? ಬೇರೆ ಬೇರೆ ಸೆಕ್ಟರ್ಗಳು ಓವರ್ ಆಲ್ ಹೇಳ್ತಾ ಇರೋದು ನಾನು. ಓವರ್ ಆಲ್ ಕೇಳ್ತಾ ಇರೋದು. ಮೇಡಮ್ ಓವರ್ ಆಲ್ ಏನಂದ್ರೆ ಡಿಪೆಂಡ್ ಆಗುತ್ತೆ ನಿಮ್ಮ ಕ್ಯಾಪಿಟಲ್ ಬಗ್ಗೆ. ನಿಮ್ಮ ಹತ್ರ ಎಷ್ಟು ಅದ್ರ ಮೇಲೆ ಡಿಪೆಂಡ್. ಮಾತ್ರ ದುಡ್ಡು ಎಷ್ಟಿದೆ ಅಷ್ಟೇ. ಎಕ್ಸಾಂಪಲ್ 5 ಅನ್ಕೊಳ್ಳಿ, 5 ಸ್ಟಾಕ್ ಅನ್ಕೊಳ್ಳಿ. 5 ಸೆಕ್ಟರ್ ಇಂದ ತಗೋ. 5 ಸೆಕ್ಟರ್ ಅಲ್ಲಿ ಕೆಲವ್ರು ಹೇಳ್ತಾರೆ ಎಷ್ಟೇ ದುಡ್ಡಿದ್ರು ಬರೀ 10 ಸ್ಟಾಕ್ ಇರ್ಬೇಕು, ಕನ್ಫ್ಯೂಷನ್ಸ್ ಆಗಲ್ಲ, ಸ್ಟಡೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ರು ಮಿನಿಮಮ್ 30 ಮಾತ್ರ ಇಟ್ಕೊಳ್ಬೇಕು ಸ್ಟಾಕ್ ಗಳನ್ನ ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಯು. ಓಕೆ, ನೀವ್ ಹೇಳಿದ್ ಕರೆಕ್ಟ್ ಮೇಡಮ್. ಬಟ್ ಇದು ಎಲ್ರಿಗೂ ಕಾಮನ್ ಆಗಿ ಅಪ್ಲಿಕೇಬಲ್ ಆಗಲ್ಲ. ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 50 ಲಕ್ಷ ಇದೆ ನಿಮ್ಮ ಹತ್ರ. ಅದು ನೀವು 10 ಲಕ್ಷದ 10 ಸ್ಟಾಕ್ ಇಟ್ಕೊಂಡು 10 ಸ್ಟಾಕ್ ನ ಮ್ಯಾನೇಜ್ ಮಾಡೋದು, ಅನಲೈಸ್ ಮಾಡೋದು ನಿಮ್ ಕೆಪಾಸಿಟಿ ಇರುತ್ತೆ. ಅದ್ ಕೆಪಾಸಿಟಿ ಎಲ್ಲರಿಗೂ ಕರೆಕ್ಟಾ? ಕೆಲವೊಬ್ರು 10 ಲಕ್ಷ ಒಂದ್ ಸ್ಟಾಕ್ ಅಲ್ಲಿ ಹಾಕೊಂತೀರಿ ಅನ್ಕೊಳ್ಳೋಣ. 50 ಲಕ್ಷ ಇದೆ ನಿಮ್ಮ ಹತ್ರ. ಒಂದೊಂದ್ ಸ್ಟಾಕ್ 10 ಸ್ಟಾಕ್ ಅನ್ಕೊಳ್ಳೋಣ. 2.5 ಲಕ್ಷ 5 ಲಕ್ಷ ಹಾಕಿದ್ರೆ ಒಂದು ಸ್ಟಾಕ್ ಅನ್ಕೊಳ್ಳೋಣ. 10% ಬಿದ್ರೆ ಅಲ್ಲಿ 50,000 ಮೈನಸ್. ಆ ಮೈನಸ್ ನ ನೋಡೋದು, ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಎಲ್ರಿಗೂ ಇರುತ್ತೆ. ಕರೆಕ್ಟ್ ಅಲ್ವಾ? ಮ್ಯಾಕ್ಸಿಮಮ್ ಸ್ಟಾಕ್ ಮೇಂಟೈನ್ ಮಾಡೋದು ಯಾಕಪ್ಪ ಅಂತಂದ್ರೆ ನೀವು ಎಸ್ಕೇಪ್ ಪ್ಲಾನ್ ಈಸಿ ಆಗಿರ್ಬೇಕು. ಇನ್ ಕೇಸ್ ನಾವು ಎಕ್ಸಿಟ್ ಆಗ್ಬೇಕಂದ್ರೆ ಕಡಿಮೆ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ಬೇಕು. ಸಿಂಪಲ್. ನನ್ ಥಿಯರಿ ಏನಪ್ಪಾ ಅಂತಂದ್ರೆ ನೀವು ಕಡಿಮೆ ಲಾಸ್ ಅಲ್ಲಿ ಎಕ್ಸಿಟ್ ಆಗೋದು. ಇವಾಗ ನಾನು ಹೇಳಿದೆ ನಿಮ್ಗೆ 1 ಲ್ಯಾಕ್ ಅನ್ಕೊಳ್ಳಿ. 1 ಲ್ಯಾಕ್ಗೆ 20,000 ನಾವು ಹಾಕೊಂಡಿದೀವಿ. ಕ್ಲಿಯರ್ ಆಗಿ ನೋಡಿ ಒಂದ್ಸಲ. 20,000 ಹಾಕೊಂಡಿದೀವಿ 1 ಲ್ಯಾಕ್. ಈ 20,000 ಅಲ್ಲಿ 20K ಇದೆ. ಇದರಲ್ಲಿ 10% ಮೈನಸ್ ಬಂದ್ರೆ, ಇನ್ ಕೇಸ್ 10% ಏನಾದ್ರು ಮೈನಸ್ ಬಂದ್ರೆ ನಾವು ಆರಾಮಾಗಿ ಎಕ್ಸಿಟ್ ಆಗೋದು. ಎಷ್ಟಿರುತ್ತೆ 10,000ದಲ್ಲಿ? ಆರಾಮಾಗಿ 1,000 ರೂಪಾಯಿ ಇರುತ್ತೆ. ಆರಾಮಾಗಿ ಎಕ್ಸಿಟ್ ಆಗ್ಬೋದು. ಅದು 20,000 ಹೋದ್ರೆ 2,000 ಬರುತ್ತೆ. ಲಕ್ಷಕ್ಕೆ ಹೋದ್ರೆ 10,000 ಮೈನಸ್. ಈ ತರ ಆಗ್ತದೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಾಗುತ್ತೆ? ರಿಸ್ಕ್ ಮ್ಯಾನೇಜ್ ಮಾಡೋಕ್ಕೋಸ್ಕರ ಆದಷ್ಟು ಕಡಿಮೆ ಆಗ್ಬೇಕು. ರಿಸ್ಕ್ ಮ್ಯಾನೇಜ್. ಕ್ಲಿಯರ್ ಮೇಡಮ್? ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ಸರ್. ಡಿಪೆಂಡ್ ಆಗುತ್ತೆ. ಅದು ಎಲ್ರಿಗೂ ಅಪ್ಲಿಕೇಬಲ್ ಆಗಲ್ಲ. ನೀವು ಮ್ಯಾಕ್ಸಿಮಮ್ ಸ್ಟಾಕ್ ಇದ್ದಷ್ಟು ಒಳ್ಳೇದು. ಬಟ್ ಆ ಸ್ಟಾಕ್ ನ ಅನಲೈಸ್ ಮಾಡಿದೀರಾ ಇಲ್ಲ ಸುಮ್ಮನೆ ಬ್ಲೈಂಡ್ ಆಗಿ ಹಾಕ್ತೀರಾ, ಅದು ಡಿಪೆಂಡ್ ಆಗುತ್ತೆ. ಆಕ್ಚುಲಿ ನಾನು ಬಜೆಟ್ ಚೆನ್ನಾಗಿ ಹೋಗುತ್ತೆ ಅಂತ ರೈಲ್ವೆ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿದ್ದೆ. ನೀವಲ್ಲ ಸರ್, ಎಲ್ಲರೂ ಈ ಸಲ ಮಾಡಿದ್ದಾರೆ. ಬಜೆಟ್ ಬೂಮಿಂಗ್ ಇದು IRFC ತಗೊಂಡಿದ್ದೆ. ಗ್ರೂಪ್ ಅಲ್ಲಿ ಇರೋರು ಇದಾರೆ. ರೈಲ್ವೆ ಸ್ಟಾಕ್ ಅಂತ ಯಾವ್ದಾರು ಕೊಟ್ಟಿದ್ದೀನ ಕೇಳಿ. ಎಲ್ಲರೂ ಗ್ರೂಪ್ ಅಲ್ಲಿ ಇರೋರು 3-4 ಜನ ಇದಾರೆ. ರೈಲ್ವೆ ಸ್ಟಾಕ್ ಅಂತ ಯಾವ್ದನ್ನ ಸ್ಟಾಕ್ ಗಳು ಕೊಟ್ಟಿದ್ದೀನ ಅಂತ. ಎಲ್ರು ಸರ್ ಮಾರ್ಕೆಟ್ ಎಲ್ರು ಯೋಚನೆ ಮಾಡಿರೋ ಪ್ರಕಾರ ಮಾರ್ಕೆಟ್ ರಿಯಾಕ್ಟ್ ಆಗಲ್ಲ, ಉಲ್ಟಾ ಆಗುತ್ತೆ ಯಾವಾಗ್ಲೂ. 99% ಆಫ್ ದಿ ಟೈಮ್ ಉಲ್ಟಾ ಆಗುತ್ತೆ ಸರ್. ಎಂತ ನಿನ್ನೆ ಮೊನ್ನೆ ಸ್ಟಾಕ್ ಮಾರ್ಕೆಟ್ ಬಂದಿರೋರು ಕೇಳಿದ್ರು ಅವ್ರು ಹೇಳ್ತಾ ಇದೆ ಬಜೆಟ್ ಇದೆಯಲ್ವಾ, ಬಜೆಟ್ ನಾನು ತಗೊಂಡ್ಬಿಟ್ಟಿದೀನಿ ರೈಲ್ವೆ ಸ್ಟಾಕ್, ಬಜೆಟ್ ಆದ್ಮೇಲೆ ಹೋಗುತ್ತೆ. ನಿನ್ನೆ ಮೊನ್ನೆ ಬಂದಿರೋರು ನನಗೆ ಕೇಳ್ತಾ ಇದಾರೆ ಸರ್ ಬಜೆಟ್ ಆದ್ಮೇಲೆ ಮೇಲೆ ಹೋಗುತ್ತೆ. ಅವ್ರು ಹೇಳ್ತಾ ಇದಾರೆ. ಹಂಗ್ ಹೇಳ್ತಾ ಇದಾರೆ ಅಂದ್ರೆ ನನಗೆ ಆಶ್ಚರ್ಯ. ಬಾಂಗ್ಲಾದಲ್ಲಿ ಒಂದು ಫೇಮಸ್ ಡೈಲಾಗ್ ಇದೆ, ಟ್ಯಾಕ್ಸಿ ಡ್ರೈವರ್ ನಿಮ್ಗೆ ಈ ಸ್ಟಾಕ್ ತಗೊಳ್ಳಿ ಆ ಸ್ಟಾಕ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅನ್ಕೊಳ್ಳಿ. ಸಿಂಪಲ್. ಇದು ಏನೋ ಸೈಕಾಲಜಿಕಲ್ ಇಂಡಿಕೇಟರ್ ಇದು. ಎಲ್ರು ಹೇಳ್ತಾ ಇದಾರಲ್ಲ ಆ ವಿಷಯ ಆಗಲ್ಲ. ಇದೇ ನೋಡ್ಕೊಂಡು ಬನ್ನಿ. ಇವತ್ತಲ್ಲ ನೀವು ಇನ್ನೂ ನೋಡ್ತಾನೆ ನೆಕ್ಸ್ಟ್ ಫ್ಯೂಚರ್ ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ನಿಮ್ಗೆ ಸರ್ಪ್ರೈಸ್ ಕೊಡುತ್ತೆ. ನೀವ್ ಅನ್ಕೊಂಡೋ ತರ ಇರಲ್ಲ. ಮ್ಯಾಕ್ಸಿಮಮ್ ನಾನ್ ಅನ್ಕೊಂಡಿರೋ ತರ ಹೋಗ್ತಾ ಇದೆ. ಅದು ಓಕೆ, ಬೇರೆ ವಿಷಯ. ಓಕೆ, ನಾ ಲೇಟ್ ಆಗುತ್ತೆ, 2 ದಿವಸ ಹೋಗುತ್ತೆ, ಏನೋ ಒಂದು ಆಗ್ತಾ ಇದೆ. ಬಟ್ ನಾನ್ ಹೇಳೋದು ಎಲ್ಲ ಕ್ರೌಡ್ ಏನ್ ಮಾತಾಡ್ತಾರಲ್ಲ ಅದು ಆಗಲ್ಲ. ಎಸ್ ಬ್ಯಾಂಕ್ ಒಂದ್ ಮಂತ್ ಹಿಂದೆ ಅನ್ಕೊಂಡು ನಂದು ಹಿಂದಿ ಇನ್ಸ್ಟಾಗ್ರಾಮ್ ಹಾಕಿದ್ದೆ. ಎಲ್ರು ರಿಸಲ್ಟ್ ಹಂಗಿದೆ, ಮೇಲ್ ಹೋಗುತ್ತೆ, ನಾಳೆ ರಾಕೆಟ್ ಆಗುತ್ತೆ. ನಾನ್ ಹೇಳಿದೆ ಕೆಳಗಡೆ ಬರುತ್ತೆ. ಎಲ್ರು ಹೇಳೋ ತರ ಆಗಂಗಿದ್ರೆ ಅವ್ರೆಲ್ರು ಯಾಕಂದ್ರೆ ತಗೊಂಡಿರ್ತಾರೆ, ರೆಡಿ ಇರ್ತಾರೆ ಪ್ರಾಫಿಟ್ ಮಾಡಕ್ಕೆ. ಪ್ರಾಫಿಟ್ ಮಾಡ್ಬಿಟ್ರೆ ಹೆಂಗೆ? ಸ್ಟಾಕ್ ಮಾರ್ಕೆಟ್ ಈಸಿಯಾಗಿ ವರ್ಕ್ ಆಗಲ್ಲ, ಆ ತರ ವರ್ಕ್ ಆಗಲ್ಲ. ಸರ್ ಈಗ ರೈಲ್ವೆ ಸ್ಟಾಕ್ ಹೇಳೋದು ಕಷ್ಟ ಇದೆಯಾ ಇನ್ನೊಂದು ವರ್ಷ? ಸರ್ ರೈಲ್ವೆ ಸ್ಟಾಕ್ ಅಲ್ಲಿ ನೀವೇನ್ ಅನ್ಕೊಂಡಿದೆ ಅದಕ್ಕಿಂತ ತುಂಬಾ ಸಿಕ್ಕಾಪಟ್ಟೆ ರ್ಯಾಲಿ ಬಂದ್ಬಿಟ್ಟಿದೆ. ಬಿಫೋರ್ ಕ್ವಶನ್ ಪೇಪರ್ ಲೀಕ್ ಔಟ್ ಆಗಿದೆ ಮುಂಚೆನೆ. ನೀವ್ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೀರಾ ಆ ತರ ಆಗ್ತಿದೆ ಅಷ್ಟೇ. ಅದ್ರಲ್ಲಿ ಅದು ಚಾಟ್ ಅಲ್ಲಿ ಚಾಟ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೇನು ಸಪೋರ್ಟ್ 170 ವರೆಗೂ ಇದೆ. ನೀವು ಚಾಟ್ ನೋಡೋದು ಕಲ್ತಿದ್ರೆ ಸರ್ ಚಾಟ್ ಅಲ್ಲಿ 170 ವರೆಗೂ ಸಪೋರ್ಟ್ ಇದೆ ಸರ್. ಸಪೋರ್ಟ್ ರೆಸಿಸ್ಟೆಂಟ್ ಅವೆಲ್ಲ ಸಿಚುವೇಶನ್ಸ್ ಅವೆಲ್ಲ ಅದೆಲ್ಲ ಒಂದ್ರ ಮೇಲೆ ಡಿಸೈಡ್ ಮಾಡಕ್ಕೆ ತುಂಬಾ ವಿಷಯ ಇದೆ. ಕ್ಯಾಂಡಲ್ ಸ್ಟಿಕ್, ಸಪೋರ್ಟ್, ರೆಸಿಸ್ಟೆನ್ಸ್, ಬಾಲೆಂಜರ್, RSI ಬಿಟ್ಟು ತುಂಬಾ ವಿಷಯಗಳು ನಿಮ್ಗೆ ಏನ್ ಹೇಳ್ತಾರಲ್ಲ ಅವೆಲ್ಲ ಬಿಟ್ಟು ಇಟ್ಟು ತುಂಬಾ ವಿಷಯ. ಅದೇ ಯಾರು ಹೇಳಲ್ಲ, ಅವ್ರಿಗೆ ಯಾರು ಗೊತ್ತಿಲ್ಲ ಆ ವಿಷಯ. ಸಿಂಪಲ್. ಹೇಳಕ್ಕೂ ಆಗಲ್ಲ. ಅದಕ್ಕೂ ಮೀರಿ ನಮ್ಮ ಯೋಚನೆ ಶಕ್ತಿ ಮೀರಿರೋ ವಿಷಯ. ಅದಕ್ಕೆ ತಿಳ್ಕೊಳಕ್ಕೆ ಒಂದ್ ಲೆವೆಲ್ ಆಫ್ ನಮ್ಗೆ ಇಂಟ್ರೆಸ್ಟ್ ಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ ಅಂತ ಬರುತ್ತೆ, ಸಬ್ಜೆಕ್ಟ್ ಇದೆ. ಅದಕ್ಕೆ ಎಲ್ಲ ಇಂಡಿಕೇಟರ್ ನಾವು ಹಾಕೋದು ಎಲ್ಲರೂ
RSA ಹಾಕೋದು ಎಲ್ರಿಗೂ ಗೊತ್ತು. 30 ಬಂದು ತಗೋಬೇಕಂತ ಹೇಳ್ತಾರಲ್ಲ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾ. ಎಷ್ಟ್ ಜನ ತಗೊಂಡು Okay. ಎಷ್ಟ್ ಜನ ಪ್ರಾಫಿಟ್ ಮಾಡಿದೀರಾ ಅವೆಲ್ಲ ಹೇಳೋದ್ ಬೇರೆ, ಇರೋ ವಿಷಯ ಬೇರೆ ಇರುತ್ತೆ, ಡಿಫ್ರೆನ್ಸ್. ಸರ್ ಇನ್ನೊಂದು ನಿಮ್ದು ಕೋರ್ಸ್ ಇದೆ, ಸ್ಟಡಿ ಮೆಟೀರಿಯಲ್ ಇದೆಯಲ್ಲ, 5,000 rupees ಕೋರ್ಸ್ ಇದೆಯಲ್ಲ. ಅದ್ರಲ್ಲಿ 21 ಸಬ್ಜೆಕ್ಟ್ ಪ್ಲಸ್ ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ ಇರುತ್ತೆ. ಒಂದು ಇಂಡಿಕೇಟರ್ ನ ಹಾಕೋದು ಬೇರೆ ಡಿಫ್ರೆಂಟ್, ಅದನ್ನ ನೋಡೋದು Okay. ಡಿಫ್ರೆಂಟ್, ಎರಡು ಬೇರೆ ಬೇರೆ. ನಾವು ಅದನ್ನ ಇದರಲ್ಲಿ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ ಸರ್? ಹೇಳಿ ಸರ್ ಇದರಲ್ಲಿ ಲೈಫ್ ಟೈಮ್ ಸಪೋರ್ಟ್ ಇರುತ್ತಾ 5,000 ಅಲ್ಲಿ? 1 year ಕೋರ್ಸ್ ಇರುತ್ತೆ, ವಾಟ್ಸ್ಆಪ್ ಗ್ರೂಪ್ ಎಲ್ಲ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ, ಮತ್ತೆ ಕ್ಲಾಸ್ ಪ್ರಾಕ್ಟೀಸ್ ಕ್ಲಾಸ್ ಇರುತ್ತೆ, ಅದೆಲ್ಲ. ಓಕೆ, ಇದು 1 year ಕೋರ್ಸ್ ಇದೆ 5,000. ಇದ್ರಲ್ಲಿ ಸ್ಟಾಕ್ ಸಜೆಸ್ಟ್ ಮಾಡ್ತೀರಾ ಮಾಡಲ್ಲ? ಸ್ಟಾಕ್ ಕೊಡ್ತೀರಾ ಇದ್ರಲ್ಲಿ? ಕೊಡಲ್ಲ. 10 ಸ್ಟಾಕ್ಸ್. ಓಕೆ ಓಕೆ. ಆ 10 ಸ್ಟಾಕ್ ಯಾವಾಗ ತಗೋಬೇಕಂತ ಬೇಕಿದ್ರೆ ನಾವ್ ಹೇಳ್ಕೊಡ್ತೀವಿ. ಓಕೆ. ಯಾರು ಕೋರ್ಸ್ Okay, thank you. ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಲಿ ಅಂತ ಅಷ್ಟೇ, ಒಂದ್ 10 ಸ್ಟಾಕ್ ಬೋನಸ್ ತರ ಕೊಟ್ಟಿದೀವಿ. ಆಮೇಲೆ ಏನ್ ಗೊತ್ತಾಗಿಲ್ಲ ನಿಮ್ ಪ್ರಾಕ್ಟೀಸ್ ಕ್ಲಾಸ್ ಓಕೆ. ನೀವು ನೋಡಿದ ಮೇಲೆ ಅರ್ಥ ಆಗುತ್ತೆ ನಮ್ ಕ್ಲಾಸ್ ನೋಡಿದ್ಮೇಲೆ, ಓಕೆನಾ? ಅಂತ ಆ ವಿಷಯಗಳೆಲ್ಲೂ ನೀವು ಡಿಸ್ಕಸ್ ಮಾಡಿರೋದು ಯೂಟ್ಯೂಬ್ ಅಲ್ಲಿ ನೋಡಿ, ಯಾರು ಕೋರ್ಸ್ ನೋಡಿರೋದು. ನನ್ನದಾದ ಎಕ್ಸ್ಪೀರಿಯನ್ಸ್ ಇಂದ ಮಾಡಿರುವಂತ ಕೋರ್ಸ್ ಸರ್, ಯಾವ್ದೇ ತರದ ಕಾಪಿ ಪೇಸ್ಟ್. ಯಾರು ನಾಳೆ ಬಂದು ಕ್ಲೈಮ್ ಮಾಡಕ್ಕಾಗಲಿ ನಾನ್ ಮಾಡಿರೋ ಕೋರ್ಸ್ ನೀವು ಕಾಪಿ ಮಾಡ್ಬೋದು ಅಂತ ಒಂದು ದಿನ ಮಾರ್ಕೆಟ್ ಅಲ್ಲಿ 100 ಜನ ಸಿಗ್ತಾರೆ. ಯಾರ ನ್ಯೂಟ್ರಿಷನ್ ವಿಡಿಯೋ ಕ್ರಿಯೇಟರ್ ಎಲ್ಲ ಬಂದ್ಬಿಟ್ಟು ಕೋರ್ಸ್ ಗಳು ಮಾಡ್ತಾರೆ. ಒಬ್ಬರು ಲೇಡಿ ಇದಾರೆ, ಹೆಸರು ಹೇಳಲ್ಲ, ಅವ್ರ ರೀಸೆಂಟ್ ಆಗಿ ಡೈವರ್ಸ್ ಎಲ್ಲ ಆಗಿತ್ತು, ಅವ್ರ ಗಂಡ ನ್ಯೂಸ್ ಚಾನೆಲ್ ಎಲ್ಲ ಓಪನ್ ಮಾಡಿದ್ದಾರೆ. ಅವ್ರ ನ್ಯೂಟ್ರಿಷನ್ ಅಂತೆ ಸ್ಟಾಕ್ ಮಾರ್ಕೆಟ್ ವಿಡಿಯೋ ಮಾಡ್ತಾರೆ, ಮತ್ತೆ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಮಾಡಿ ಕ್ರಿಪ್ಟೆಡ್ ಅಂತ ಜನಗಳು ಬರ್ತಾ ಇದಾರೆ. ನೀವು ತುಂಬಾ ಹುಷಾರಾಗಿರ್ಬೇಕು. ಆಲ್ಗೋ ಟ್ರೇಡಿಂಗ್ ಇದೆಯಾ ನಿಮ್ದ್ರಲ್ಲಿ? ಇಲ್ಲ ಅಲ್ಗೋ ಇಲ್ಲ. ಬಟ್ ಅದು ಆಲ್ಗೋನ ಸ್ಟಾಕ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ? ಗೊತ್ತಿಲ್ಲ ಸರ್, ಯೂಸ್ ಮಾಡಿಲ್ಲ ನಾನು. ಸುಮ್ನೆ ನಾನು ಯೂಸ್ ಮಾಡದಿರೋ ವಿಷಯ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಮಾತಾಡೋದು. ನನಗೆ ಗೊತ್ತು ಇಷ್ಟಂತೂ ಗ್ಯಾರಂಟಿ ಗೊತ್ತಾದ್ರೆ ಲಾಸ್ ಆಗುತ್ತೆ. ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಲಾಸ್ ಆಗೋದು ಗ್ಯಾರಂಟಿ. ಥ್ಯಾಂಕ್ ಯು.